ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೆ. ಆಮೇಲೆ ಅವರು ಹೇಗಿದ್ರು ಅನ್ನೋದು ನೀವು ತಿಳ್ಕೊಂಡಂಗೆ ಆಯಿತು ಅನ್ಸುತ್ತೆ ಇವಾಗ. ಸೊ ಖುಷಿಯಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಯಜಮಾನ್ರೆ. ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಏನೋ ನಮ್ಮ ಬಂದಿದ್ದು ನಾವು ಹಂಚ್ಕೊಂಡು ನಮ್ಗೆ ಸಿಕ್ಕಿದ ಪ್ರತಿಫಲ ನಾವು ಊಟ ಮಾಡೋದು. ಒಂದೊಂದು ತುತ್ತುಗೂ ತುಂಬಾ ಒಂದು ತೂಕ ಇದೆ, ಕಷ್ಟ ಇದೆ. ಸೊ ಸಿಕ್ಕಿದಾಗ ಅದು ದೇವ್ರು ಕೊಟ್ಟಿರೋ ಪ್ರಸಾದ ಅಂದ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಷ್ಟೇ ಅಲ್ವಾ. ಥ್ಯಾಂಕ್ ಯು. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಎಲ್ಲರೂ ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೆಲಮಂಗಲ ಸೊಂಡೆಗುಪ್ಪದಲ್ಲಿದೆ, ಒಂದ್ಸತಿ ಭೇಟಿ ಕೊಡಿ. ಈ ಆಶ್ರಮಕ್ಕೆ ಕೆಲವು ಕರ್ನಾಟಕದ ಜನಕ್ಕೆ ಏನು ಹೇಳ್ತೀರಾ ಹೇಳೋದಾದ್ರೆ, ಏನಾದರೂ ಸಹಾಯ ಮಾಡಿ ಅಂತ ಆಗಲಿ ಅಥವಾ ಆಮೇಲೆ ಏನೋ ದೇವ್ರಿದ್ದಂಗದೆ, ಆರಾಮಾಗಿ ಅರಮನೆ ಇದ್ದಂಗದೆ, ಏನೋ ತಮ್ಮಲ್ಲಿ ಕೈಯಾಗಿ ಸಹಾಯ ಮಾಡಿ ಪಾಪ ಅವ್ರಿಗೂ ಒಂದು ಒಳ್ಳೇದಾಗ್ತದೆ, ನಿಮಗೂ ಒಂದು ಒಳ್ಳೇದು ದಾರಿ ಸಿಗ್ತದೆ. ಇಲ್ಲಿರೋ ಎಷ್ಟೋ ಜನ ಊಟ ಮಾಡ್ತಾರೆ, ನಿಮ್ಮ ಹೆಸರುಗಳನ್ನ ಬರ್ಚಾರ ಒಂದು ನೆಮ್ಮದಿಯಾಗಿರ್ತಾರೆ. ಈಗ ನಾನೇ ಅಂತಲ್ಲ, ಎಲ್ಲ ಇನ್ನು ನನಗಿನ ಕಡುಬು